ರಾಜಕೀಯ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಈಗ ಲೋಕಸಭೆ ಎಲೆಕ್ಷನ್ಗೆ ಇನ್ನೆರಡೇ ತಿಂಗಳು ಬಾಕಿ. ಕೇವಲ 60 ದಿನ 70 ದಿವಸ ಇರ್ಬೋದು. 400ರ ಗಡಿ ದಾಟೋ ಮೋದಿ ಕನಸು ಹಾಗಾದ್ರೆ ಈಡೇರುತ್ತಾ? ಪ್ರಧಾನಿಯಾಗುವ ರಾಹುಲ್ ಕನಸಿನ ಕಥೆ ಏನಾಗತ್ತೆ? ಮಮತಾ, ಕೇಜ್ರಿವಾಲ್, ಜಗನ್, ಅಖಿಲೇಶ್ ಕಥೆ ಏನಾಗತ್ತೆ? ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕೌಟ್ ಆಯ್ತಾ ಇಲ್ವಾ? ಲೋಕ ಮಹಾಯುದ್ಧದಲ್ಲಿ ಯಾರಿಗೆ ಬಹುಮತ ಸಿಗುತ್ತೆ ಅದು ನೋಡಬೇಕು. ಟೈಮ್ಸ್ ನಾವು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಈಗ ಬಿಗ್ ಶಾಕ್ ಆಗಿದೆ. ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ನಂಬರ್ ಬರುತ್ತೆ ಅನ್ನೋದು ಕೂಡ ಟೈಮ್ಸ್ ನಾವು ಹೇಳ್ತೀವಿ. ನಾವು ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀವಿ. ದೆಹಲಿ, ಉತ್ತರ ಪ್ರದೇಶ, ತಮಿಳುನಾಡು, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನದಲ್ಲಿ ಯಾರಿಗೆ ಸೀಟ್ ಬರುತ್ತೆ, ಯಾರು ಎಷ್ಟು ಸ್ಥಾನ ತಗೋತಾರೆ? ಟೈಮ್ಸ್ ನಾವು ಸಮೀಕ್ಷೆಯಲ್ಲಿ NDA ಮೈತ್ರಿಕೂಟಕ್ಕೆ ಬಹುಮತ. NDA 366 ಸ್ಥಾನ, ಕಾಂಗ್ರೆಸ್ 104, ಇತರೆ 73 ಸ್ಥಾನ. ಟೈಮ್ಸ್ ನಾವು ಸಮೀಕ್ಷೆಯಲ್ಲಿ NDA ಮೈತ್ರಿಕೂಟಕ್ಕೆ ಗೆಲುವಿನ ಭವಿಷ್ಯ ಹೊರಬಿದ್ದಿದೆ. 2024ರ ಚುನಾವಣೆಯ ಮಹಾ ಸಮೀಕ್ಷೆ ಹೊರಬಿದ್ದಿದೆ. ಎಸ್, 2024ರ ಚುನಾವಣೆಯ ಮಹಾ ಸಮೀಕ್ಷೆ ಹೊರಬಿದ್ದಿದೆ. ಟೈಮ್ಸ್ ನೌ ಮಾಡಿರುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ರಾಜಕೀಯ ನಾಯಕರಿಗೆ ಬಹಳ ದೊಡ್ಡ ಶಾಕ್. ಎಸ್, ನೋಡ್ತಾ ಇದೀವಲ್ಲ, ಸ್ಟೇಟ್ ವೈಸ್ ಅಲ್ಲಿ ನೋಡೋಣ. ರಾಜ್ಯದಲ್ಲಿ ಈಗ ನಾನು ಹೇಳಿದೆ, ಇಡೀ ದೇಶದಲ್ಲಿ ನೋಡೋದಾದ್ರೆ NDA 366 ಸ್ಥಾನ ತೆಗೆದುಕೊಳ್ಳುತ್ತೆ, ಕಾಂಗ್ರೆಸ್ 104, ಇತರೆ 73 ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳಿದೆ. ಇನ್ನು ಸ್ಟೇಟ್ ವೈಸ್ ನೋಡೋದಾದ್ರೆ ಕರ್ನಾಟಕದಲ್ಲಿಯೂ ಕೂಡ ಬಿಜೆಪಿಗೆ ಹೆಚ್ಚು ಸ್ಥಾನ, 21 ಸ್ಥಾನ, JDS 2, ಕಾಂಗ್ರೆಸ್ 5 ಸ್ಥಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ, ಅಂದರೆ ಸಮೀಕ್ಷೆ ಹೇಳ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 77, ಬಿಜೆಪಿ 77 ಸ್ಥಾನಗಳನ್ನು ಪಡೆದುಕೊಳ್ಳುವ ಒಂದು ಸಮೀಕ್ಷೆಯಲ್ಲಿ ಹೊರಬಿದ್ದಿದೆ. ಮತ್ತೆ SP ಮತ್ತೆ RLD ಸೇರಿ 3 ಸ್ಥಾನವನ್ನು ಪಡೆದುಕೊಳ್ಳಬಹುದು. ಮಹಾರಾಷ್ಟ್ರದಲ್ಲಿ NDA 39, ಇಂಡಿಯಾ 9, ಆಂಧ್ರದಲ್ಲಿ YSR ಕಾಂಗ್ರೆಸ್ 19, TDP ಜನಸೇವಾ 6, ತೆಲಂಗಾಣದಲ್ಲಿ ಕಾಂಗ್ರೆಸ್ 9, ಬಿಜೆಪಿ 5, BRS 2, AIMIM 1, ತಮಿಳುನಾಡು ಇಂಡಿಯಾ ಮೈತ್ರಿಕೂಟ, ತಮಿಳುನಾಡಿನಲ್ಲಿ 36 ಇಂಡಿಯಾ ಮೈತ್ರಿಕೂಟ, AIADMK 2, ಬಿಜೆಪಿ 1, ಪಶ್ಚಿಮ ಬಂಗಾಳ TMC 26, ಬಿಜೆಪಿ 15, ಕಾಂಗ್ರೆಸ್ 1, ಗುಜರಾತ್, ರಾಜಸ್ಥಾನ, ಛತ್ತೀಸ್ಗಢ, ದೆಹಲಿ ಬಿಜೆಪಿ ತೆಕ್ಕೆಗೆ ಅಂತ ಕೂಡ ಹೇಳ್ತಾ ಇದೆ. ಎಲ್ಲಿ? ಗುಜರಾತ್, ರಾಜಸ್ಥಾನ, ಛತ್ತೀಸ್ಗಢ, ದೆಹಲಿ ಇಷ್ಟು. ಪಂಜಾಬ್ ಆಮ್ ಆದ್ಮಿ ಪಾರ್ಟಿ 5, ಬಿಜೆಪಿ 3, ಕಾಂಗ್ರೆಸ್ 3, ಇತರೆ 1. ಹರಿಯಾಣದಲ್ಲಿ ಬಿಜೆಪಿ 9, ಕಾಂಗ್ರೆಸ್ 1. ಒಡಿಶಾದಲ್ಲಿ ಬಿಜೆಪಿ 11, BJD 9, ಕಾಂಗ್ರೆಸ್ 1. ಬಿಹಾರದಲ್ಲಿ NDA 35, ಇಂಡಿಯಾ 5. ಜಾರ್ಖಂಡ್ನಲ್ಲಿ NDA 13, ಇಂಡಿಯಾ 1. ಇದು ಸ್ಟೇಟ್ ವೈಸ್. ಎಸ್, ಈ ಸಮೀಕ್ಷೆ ಮೇಲೆ ಚರ್ಚೆ ಮಾಡ್ತಾ ಹೋಗೋಣ. ಬಹಳ ನಿರೀಕ್ಷೆಗಳು, ಬಹಳ ಬದಲಾವಣೆಗಳು ಕೂಡ ನೆಕ್ಸ್ಟ್ ಆಗುವಂಥದ್ದು ಇರುತ್ತೆ, ಅದು ಬೇರೆ ಪ್ರಶ್ನೆ. ಈಗ ಎಲೆಕ್ಷನ್ ಆದರೆ ಜನರ ಮನಸ್ಥಿತಿ ಹೇಗಿದೆ? ಏನು ಹೇಳ್ತಾರೆ ಜನ? ಯಾರಿಗೆ ಒಲವನ್ನು ತೋರಿಸ್ತಾರೆ? NDAಗೋ, ಇಂಡಿಯಾಗೋ, ಅಥವಾ ಸ್ವತಂತ್ರ ಅಭ್ಯರ್ಥಿಗೋ, ಅಥವಾ ಈಗ ಪ್ರಾದೇಶಿಕ ಪಕ್ಷಗಳಿಗೋ, ಅಲ್ಲಿ ಇರುವಂತಹ ಪ್ರಾದೇಶಿಕವಾಗಿ ಇರುವಂತಹವರಿಗೆ ಹೆಚ್ಚಿನ ಮಾತುಗಳನ್ನು ಕೊಡ್ತಾರೋ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ